ಗೈಸ್, ನಾನಿವಾಗ ಕೇಕ್ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ ಕೇಕ್ ಚೊಕೋ ಚಿಪ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಬರ್ತದೆ. ಯಾವ ಥರ ಬರ್ತದೆ ಅಂತ ನೋಡಿ ಬನ್ನಿ. ಹಾಯ್ ಗೈಸ್, ನಾನು ಮೊದಲಿಗೆ ಇಲ್ಲಿ ರವೆ ತಗೊತಾ ಇದ್ದೀನಿ. 1 ಕಪ್ಪು ನೋಡಿ, 1 ಕಪ್ಪು ರವೆ ತಗೊತಿದ್ದೀನಿ. ಚಾಕ್ಲೇಟ್ ಕೇಕ್ ಮಾಡ್ತಾ ಇರೋದು. ಅದೇ ಇದರಲ್ಲಿ 1 ಕಪ್ಪು ಸಕ್ಕರೆ ತಗೊತಾ ಇದ್ದೀನಿ. ನೆಕ್ಸ್ಟು 1 ಕಪ್ ಹಾಲು, ಇದರಲ್ಲೇ ಒಂದು ಅರ್ಧ ಕಪ್ಪು ಎಣ್ಣೆ, ಇದೆಲ್ಲ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ. ಇದನ್ನು ಶಿಫ್ಟ್ ಮಾಡ್ಕೊತೀನಿ. ಚಾಕ್ಲೇಟ್ ಕೇಕ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಕೋಕೋ ಪೌಡ್ರ್ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಕಾಫಿ ಪೌಡ್ರ್ ಹಾಕೋತಾ ಇದ್ದೀನಿ. ನಮ್ಮಮ್ಮ ಕೊಟ್ಟು ಕಳಿಸಿರೋ ಕಾಫಿ ಪೌಡರ್. ನೋಡಿ, ಇಷ್ಟು ಕಾಫಿ. ನಾನು ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ, ಸ್ಮೆಲ್ಲಿಗೆ ಮತ್ತು ಟೇಸ್ಟಿಗೆ. ಮತ್ತು ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕೋತಾ ಇದ್ದೀನಿ, ಬೇಕಿಂಗ್ ಸೋಡಾ. ಬೇಕಿಂಗ್ ಪೌಡರ್ ಇದ್ದರೆ ಬೇಕಿಂಗ್ ಪೌಡರ್ ಕೂಡ ಹಾಕೊಬೋದು. ಇದೆಲ್ಲ ಹಾಕಿ ಒಂದು ಮಿಕ್ಸ್ ಕೊಡ್ತೀನಿ. ಇದೆಲ್ಲ ಹಾಕಿ ಈ ಥರ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡಿ ಗೈಸ್, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಾಕ್ಲೇಟ್ ಕೇಕ್ಗೆ. ನೆಕ್ಸ್ಟ್ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಈ ಥರ ಅದಾದಮೇಲೆ ಈ ಥರ ಬಟರ್ ಪೇಪರ್ ಹಾಕ್ಕೋತಾ ಇದ್ದೀನಿ. ಬಟರ್ ಪೇಪರ್ ಇಲ್ಲದವರು ಮೈದಾ ಸ್ಪ್ರೆಡ್ ಮಾಡಿಕೊಂಡ್ರೂ ಆಗುತ್ತೆ. ಅದಾದಮೇಲೆ ನಾನು ಮಾಡ್ಕೊಂಡಿದ್ನಲ್ಲ ಚಾಕ್ಲೇಟ್ ಮಿಕ್ಸ್ಚರ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ರವಾ ಕೇಕ್ ಬ್ಯಾಟರು ಈ ಥರ ಹಾಕ್ಕೊತಾ ಇದ್ದೀನಿ. ನೋಡಿ ಗೈಸ್, ಈ ಥರ ಹಾಕಿಟ್ಟಿದ್ದೀನಿ. ಇದನ್ನು ನಾನು ಒಂದು 40 to 45 ಮಿನಿಟ್ಸ್ ಬೇಕ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಪ್ಯಾನ್ನ ಪ್ರೀ ಹೀಟ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಪ್ರೀ ಹೀಟ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಪ್ರೀ ಹೀಟ್ ಮಾಡಿಕೊಂಡು ನೆಕ್ಸ್ಟ್ ನಾನು ಕೇಕ್ನ ಇಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಗೈಸ್ ಕೇಕ್ ಮಾಡಿರೋದು ನೋಡಿ ಯಾವ ಥರ ಆಗಿಬಿಟ್ಟಿದೆ ಪಾತ್ರೆ ಅಂತ ಹೇಳ್ಕೊಂಡು. ಈ ಥರ ಗತಿ ಆಗಿಬಿಟ್ಟಿದೆ ಪಾತ್ರೆ. ಏನು ಮಾಡೋದು ಹೇಳಿ. ಇವಾಗ ನಾನು ಕೇಕ್ ಇಟ್ಟು ಈ ಥರ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಒಂದು 40 to 45 ಮಿನಿಟ್ಸ್ ಇದನ್ನು ಈ ಥರನೇ ಮುಚ್ಚಿಡಬೇಕು. ಮತ್ತೆ ಸಿಗ್ತೀನಿ ನಿಮಗೆ. ನೋಡಿ ಗೈಸ್, ಇವಾಗ ನಾನು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚಾಕ್ಲೇಟ್ ಮೆಲ್ಟ್ ಆಗ್ತಾ ಇದೆ. ನೋಡಿ, ಮೆಲ್ಟ್ ಆಗಿದೆ. ಇದನ್ನು ಈ ಥರ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಇದ್ರ ಮೇಲೆ ಚಾಕೋ ಚಿಪ್ಸ್ ಹಾಕ್ಕೊತಾ ಇದ್ದೀನಿ. ಚಾಕೋ ಚಿಪ್ಸ್ ಹಾಕ್ಕೊಂಡು ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೋಡಿ, ಕೇಕ್ ರೆಡಿ ಟು ಈಟ್. ಎಲ್ಲ ಆದಮೇಲೆ ಈ ಥರ 4 ಪೀಸಸ್ ಮಾಡ್ಕೊಂಡಿದ್ದೀನಿ. ಹಾಯ್ ಗೈಸ್, ಕೇಕ್ ರೆಡಿ ಆಗಿದೆ. ನಾನಿವಾಗ ನಮ್ಮ ಹಸ್ಬೆಂಡ್ ರಿಯಾಕ್ಷನ್ನ ನೋಡಬೇಕು. ಅವರು ಏನು ಹೇಳ್ತಾರೆ ಅಂತೇಳಿ ನೋಡೋಣ ಬನ್ನಿ. ನೋಡಿ ಗೈಸ್, ಇವಾಗ ನಾನು ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ಗೊತ್ತಿಲ್ಲ. ಸೊ ನಾನು ಹೋಗಿ ಕೇಳಬೇಕು. ನಮ್ಮ ಮನೆಯಿಂದ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ನಮ್ಮ ಅಂಗಡಿಗೆ ಹೋಗ್ತಾ ಇದ್ದೀನಿ. ರಿಯಾಕ್ಷನ್ ಹೇಗಿರುತ್ತೆ ಅಂತೇಳಿ ಗೊತ್ತಿಲ್ಲ ಕೇಕ್ ತಿಂದಮೇಲೆ. ನೋಡಿ, ಕೇಕ್ ತಗೊಂಡು ಹೋಗ್ತಾ ಇದ್ದೀನಿ. ಬಂದೆ ಶಾಪಿಗೆ.
ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಗಿದೆ 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 ಮಾಡ್ಕೊಬೋದಾ ಎಲ್ಲರೂ? ನೋಡಿದ್ರಲ್ಲ ಗೈಸ್, ನಮ್ಮ ಹಸ್ಬೆಂಡ್ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳ್ಕೊಂಡು ಸರ್ಪ್ರೈಸ್ ಆಗಿ ತಗೊಂಡು ಹೋಗಿದ್ದೆ. ವಾಪಸ್ ಹೋಗ್ತಾ ಇದ್ದೀನಿ ಮನೆಗೆ ಇವಾಗ. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ